ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಬಿಬಿಎಂಪಿ ಚೀಫ್ ಇಂಜಿನಿಯರ್ ಕಚೇರಿ ಮೇಲೆ ಇಡಿ ದಾಳಿ. ಕೇಂದ್ರ ಕಚೇರಿಯಲ್ಲಿರುವ ಪ್ರಹ್ಲಾದ್ ಕಚೇರಿಯಲ್ಲಿ ಬೆಳಗ್ಗೆ 11 ಗಂಟೆಯಿಂದ ತಲಾಶ್. 9,000 ಕೋಟಿ ಬೋರ್ವೆಲ್ ಹಗರಣದ ದಾಖಲೆಗಳ ಪರಿಶೀಲನೆ. ಕೊಲೆ ಆರೋಪಿ ನಟ ದರ್ಶನ್ಗೆ ಸುಪ್ರೀಂ ಸಂಕಷ್ಟ. ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಿದ ಪೊಲೀಸರು. ಸದ್ಯದಲ್ಲೇ ಅರ್ಜಿಯ ವಿಚಾರಣೆ ದಿನ ನಿಗದಿ ಸಾಧ್ಯತೆ. ಎಂಎಲ್ಸಿ ಧನಂಜಯ ಸರ್ಜಿ ಹೆಸರಲ್ಲಿ ಸಿಹಿಗೆ ವಿಷ ಬೆರೆಸಿ ಕಳುಹಿಸಿದ್ದ ಪ್ರಕರಣ. ಆರೋಪಿ ಭದ್ರಾವತಿಯ ಸೌಹಾರ್ದ ಪಟೇಲ್ ಎಂಬಾತನನ್ನ ಬಂಧಿಸಿದ ಪೊಲೀಸರು. ಪ್ರೀತಿಯ ವಿಚಾರವಾಗಿ ವೈದ್ಯರಿಗೆ ವಿಷ ಕಳುಹಿಸಿದ್ದವನ ಕೈಗೆ ಕೋಳ. ಸಾಲ ಮರುಪಾವತಿ ವಿಳಂಬವಾಗಿದ್ದಕ್ಕೆ ಮನೆ ಸೀಸ್. ಮೈ ಕೊರೆವ ಚಳಿಯಲ್ಲಿ ರಾತ್ರಿ ಇಡೀ ಹೊರಗೇ ಕಳೆದ ಬಾಣಂತಿ ಹಸುಗೂಸು. ಬೆಳಗಾವಿಯ ನಾಗನೂರ ಗ್ರಾಮದಲ್ಲಿ ಅಮಾನವೀಯ ಘಟನೆ. ದೆಹಲಿ ವಿಧಾನಸಭೆ ಚುನಾವಣೆಗೆ ಮುಹೂರ್ತ. 70 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ. ಫೆಬ್ರವರಿ 5ಕ್ಕೆ ವೋಟಿಂಗ್, ಫೆಬ್ರವರಿ 8ಕ್ಕೆ ಫಲಿತಾಂಶ. ಕೇಂದ್ರ ಚುನಾವಣಾ ಆಯೋಗದಿಂದ ಘೋಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.